ऐसा काम लग गया मेरे को, साला नाइट ड्यूटी करने का। और ये गवर्नमेंट प्रॉपर्टी है, इधर किसी को आने देने का चांस नहीं है, फिर भी लोग इधर आके प्रॉब्लम करते हैं। इतना सब कुछ बोलने के बाद भी इधर आके कोई तो रुका है। इतना लोग हमारे को परेशान करता है। देखो, हेलो, कौन है भाई आप? इधर क्यों रुका है? हाँ? ಹಲೋ ಶ್ಯಾಮ, ಸಂದೀಪ್ ಇದು. ಹೇಳಪ್ಪ. ಇಲ್ಲ ಇಲ್ಲ ಮನೆಯಾಗ ಏನೇನು ಥೋಡೆ ರೊಕ್ಕ ಬೇಕಾಗ್ಯವ ನಂಗೆ. ಎಷ್ಟು ಬೇಕಿಗೂ ಕೊಡ್ತಿ ಅಂದ್ರೆ ಮತ್ತೆ ಮನೆ ಬಲ್ಲಿ ಬರ್ತಿದ್ನ. ಆಯ್ತದ ಬಾ, ಕೊಡ್ತೀನಿ ಬಾ. ಇಲ್ಲ ಮನೆಯಾಗಿದ್ದೀನಿ ಬಾ. ಟೀಕ್ ಅಲ್ಲಿ ಬರ್ತೀನಿ, ಒಂದು 10 ನಿಮಿಷದಾಗ ಬರ್ತೀನಿ ನೋಡಿ. ನಾನು ಬೈಲೆ ಮನೆ ಬರೀದ್ದೀನಿ ಬಾ. ಸರಿ. ಸಂದೀಪ್ ಅದನ್ನ ಸ್ವಲ್ಪ ಬರಕತ್ತಾನ, ಅವ್ನಿಗೆ ಏನೋ ಸ್ವಲ್ಪ ಬರಕಿಂದ ಪ್ರಾಬ್ಲಮ್ ಅಂತ ರೊಕ್ಕ ಕೊಡ್ಬೇಕು ನೀವು. ಎಲ್ಲ ರೊಕ್ಕ ಕೊಡಬೇಕು. ಅದೇ ನೀನು ತಂದಿವಲ್ಲ ನಾವು ಬರಕ. ಅದ್ರಾಗಿಂದ ಏನ್ ಕೊಡ್ತೀರ ಅವರಿಗೆ? ಏನು ಪರಿಸ್ಥಿತಿ ಅದನ್ನು ಕೊಡಬೇಕು ನೀವು. ಕೆಲಸ ಮಾಡ್ಬೇಕಪ್ಪ, ಪರಿಸ್ಥಿತಿ ಏನು ಕೊಟ್ಟು ಮಾಡಿದ್ವಿ. ಎಲ್ಲಿ ಕೊಡ್ತಿರೋ ಏನು ಸುದ್ದಿಯಪ್ಪ? ಹಿಂಗ್ ಬೇಗ ಬೇಗ ಕೊಡೋದು ಹ್ಯಾಂಗ? ನಮಗ್ ಬೇಕು ಪ್ರಾಬ್ಲಮ್ ಬರ್ತಾ ಇಲ್ಲ. ಮತ್ತೆ ನಿಮ್ಮ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾರ? ನಮ್ಮಲ್ಲಿ ನಾವ ರೊಕ್ಕ ಇಲ್ಲ, ಸ್ವಲ್ಪ ಸ್ವಲ್ಪ ಏನು ಅದ್ರಾಗೆ ಜಾಸ್ತಿ ಕೊಡಂಗಿಲ್ಲ. ಏನು ಒಂದು ಸ್ವಲ್ಪ ಜरूरत ಅಷ್ಟೇ ಕೊಡಂಗಿಲ್ಲ. ಸರಿ, ಅದೇ ಬೇಕಾಗಿದ್ರೆ ಅದನ್ನ ಕೆಲಸ ಮಾಡ್ಬೇಕಪ್ಪ. ಹಂಗ ಕೆಲಸನೇ ಅವ್ರು ಮಾಡಲ್ಲ. ಮತ್ತ ಈಗ ಪ್ರಾಬ್ಲಮ್ ಬಂದಾಗ ಅಣ್ಣ ಕೊಡೋ ರೊಕ್ಕ ಅಂದ್ರೆ ಎಲ್ಲಿಂದ ಕೊಡ್ತೀರಿ ನೀವು ರೊಕ್ಕ? ಏನೋ ಒಂದು ಮಾಡಕ್ ಬರ್ತದ, ಬರ್ತಾನ ನೋಡೋಣ. ಅವ್ರಿಗೆ ಹೇಳ್ರಿ, ಫೋನ್ ಹಚ್ಚಿ ಬರ್ಬೇಡ ಅಂತ ಹೇಳ್ರಿ. ಅವ್ರಿಗೆ ಈಗ ರೊಕ್ಕ ಇಲ್ಲ, ರೊಕ್ಕ ಕೇಳಕ್ ಹೋಗ್ಬೇಡಪ್ಪ ಅಂತ ಹೇಳ್ರಿ. ಸೀದಾ ಒಮ್ಮೆ ಹೇಳಿದ್ರೆ ಇದು ಅನಿಸ್ತದೆ. ಇಲ್ಲ ಅವ್ರಿಗೆ ಸಾಕ ಬರೋಣ, ಸಾಕನ್ನು ಕೊಡೋಣ, ಹ್ಯಾಂಗ ಆಗ್ತದೆ ಹೇಳ್ರಿ. ಇಲ್ಲ ಅಣ್ಣ, ಈಗ ಅಣ್ಣ ಅಂತ ಒಂದು ಬರ್ತಾ ಇರ್ತದೆ. ಅಣ್ಣನ್ ಬರ್ತಾ ಖರೆ ಅವ್ರಿಗೆ ತಿಳಿಬೇಕಪ್ಪ. ಕೆಲಸ ಮಾಡಿದ್ರೆ ರೊಕ್ಕ ಬರಕತ್ತನ, ಸ್ವಲ್ಪ ಅವನಿಗೆ ಕೊಟ್ಬಿಡ. ರೊಕ್ಕ ಕೊಡೋದಿಲ್ಲ ನೋಡ್ರಪ್ಪ. ಅವ್ರಿಗೆ ರೊಕ್ಕ ಕೊಟ್ಟಂದ್ರೆ ನಾವ್ ಗೊತ್ತ ನೋಡ್ರಿ. ಆಯ್ತಪ್ಪ, ಕೊಡಂಗಿಲ್ಲ ರೊಕ್ಕ. ನಮ್ಮ ತಮ್ಮದ ಏನೋ ಒಂದು ಆಯ್ತು. ಆಯ್ತು, ಅವ್ರಿಗೆ ಹೇಳ್ರಿ, ಏನ್ರಿ ಅಡ್ಜಸ್ಟ್ ಮಾಡ್ತಾರ. ಸರಿ ಸರಿ. ನೀವು